Hello everyone. My name is Pooja, Assistant Professor of Commerce, YER Government First Grade College, Pavgada. In last video, we solved a problem on LIFO method. Simple problem we done, and also we have done a problem on LIFO method, including return to store. So last video dali ನಾವು LIFO ಮೇಲೆ ಸಿಂಪಲ್ ಪ್ರಾಬ್ಲಮ್ ಅನ್ನ ಮಾಡಿದ್ವಿ. ಅದ್ರ ಜೊತೆಗೆ ರಿಟರ್ನ್ ಟು ಸ್ಟೋರ್ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾಗ ಸ್ಟೋರ್ ಲೆಡ್ಜರ್ ಅಕೌಂಟ್ ಅನ್ನ ಯಾವ ತರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅಂಡ್ ಈ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಅ ಪ್ರಾಬ್ಲಮ್ ಆನ್ ಲಿಫೋ ಮೆಥಡ್ ಇನ್ಕ್ಲೂಡಿಂಗ್ ಫಿಸಿಕಲ್ ವೆರಿಫಿಕೇಶನ್ ಲೈಕ್ ಲಾಸ್, ಶಾರ್ಟೇಜ್ ಆರ್ ಸರ್ಪ್ಲಸ್. ಈ ವಿಡಿಯೋದಲ್ಲಿ ನಾವು ಯಾವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದೀವಿ ಅಂತಂದ್ರೆ ಲಿಫೋ ಮೆಥಡ್ ಇನ್ಕ್ಲೂಡಿಂಗ್ ಫಿಸಿಕಲ್ ವೆರಿಫಿಕೇಶನ್. ಸೊ ನೀವು ಸ್ಟೋರ್ ಡಿಪಾರ್ಟ್ಮೆಂಟ್ ಅವರು ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕಾದ್ರೆ ಇಫ್ ದೇ ಫೈಂಡ್ ಲಾಸ್ ಆರ್ ಶಾರ್ಟೇಜ್ ಆರ್ ಸರ್ಪ್ಲಸ್ ಆಫ್ ಮೆಟೀರಿಯಲ್ಸ್, ಇದನ್ನ ಯಾವ ತರ ಟ್ರೀಟ್ ಮಾಡಬೇಕು ಇನ್ ಸ್ಟೋರ್ ಲೆಡ್ಜರ್ ಅಕೌಂಟ್. ಸ್ಟೋರ್ ಲೆಡ್ಜರ್ ಅಕೌಂಟ್ ಅಲ್ಲಿ ಈ ಟ್ರಾನ್ಸಾಕ್ಷನ್ಸ್ ಗಳನ್ನ ಯಾವ ತರ ಟ್ರೀಟ್ ಮಾಡಬೇಕು ಅನ್ನೋದನ್ನ ಈ ಪ್ರಾಬ್ಲಮ್ ಅಲ್ಲಿ ಕಲ್ತ್ಕೊಳ್ತೀವಿ. ಓಕೆ, ಲೆಟ್ಸ್ ಸಿ ದಿ ಪ್ರಾಬ್ಲಮ್. The following is the record of receipts and issues of a certain material in the factory during 1 week. So they have given 1 week information about receipts and issues. April 2019, April month transactions anna kottidare, and these are all dates 1, 2, 3, 4, 5, 6, 7, and total 7 transactions are there. So by using these transactions, we have to prepare the store ledger account. Okay, let's move on. Opening balance 50 tons at rupees 10 per ton. Opening balance 50 tons at rupees 10 per ton. Next, issued 30 tons. Then ಒಂದೇ ಡೇಟ್ಗೆ ನಿಮ್ಗೆ ಎರಡು ಟ್ರಾನ್ಸಾಕ್ಷನ್ಸ್ ಇದೆ. ಫಸ್ಟ್ ಏಪ್ರಿಲ್ಗೆ ಒಂದು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅಂಡ್ ಸೆಕೆಂಡ್ ಅದೇ ಡೇಟ್ಗೆ ದೇ ಹ್ಯಾವ್ ಇಶ್ಯೂಡ್ 30 tons. Then 2nd April they have received 60 tons at rupees 10.20 per ton. And next 3rd April issued 25 tons, and also stock verification reveals loss of 1 ton. So 25 tons ಅನ್ನ ಇಶ್ಯೂ ಮಾಡಿದಿರಾ, ಅದ್ರ ಜೊತೆಗೆ ಸ್ಟಾಕ್ ವೆರಿಫಿಕೇಶನ್ ಅಲ್ಲಿ ಅವ್ರಿಗೆ ಏನ್ ಸಿಕ್ಕಿದೆ, there is a loss of 1 ton. 1 ton ಲಾಸ್ ಆಗಿದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ 4th April received back from orders. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹ್ಯಾವ್ ಶೋನ್ ಯು ಹೌ ಟು ಟ್ರೀಟ್ ರಿಸೀವ್ಡ್ ಬ್ಯಾಕ್ ಫ್ರಮ್ ಆರ್ಡರ್ಸ್. 10 tons previously issued at rupees 9.15 per ton. 5th April issued 40 tons. 6th received 22 tons at rupees 10.30 per ton. 7th issued 38 tons. So these are the transactions. And then at what price will you issue the materials? Use LIFO method and show the results. ಸೊ ಈ ಟ್ರಾನ್ಸಾಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಮೆಟೀರಿಯಲ್ಸ್ ಅನ್ನ ಯಾವ ಪ್ರೈಸ್ ಅಲ್ಲಿ ಅಥವಾ ಯಾವ ರೇಟ್ಗೆ ಇಶ್ಯೂ ಮಾಡ್ಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅಂಡ್ ಅವ್ರು ಯಾವ ಮೆಥಡ್ ಅನ್ನ ಫಾಲೋ ಮಾಡಿ ಅಂತ ಹೇಳಿರೋದು ಲಿಫೋ ಮೆಥಡ್ ಅನ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಲಿಫೋ ಲಾಸ್ಟ್ ಇನ್ ಫಸ್ಟ್ ಔಟ್, ಅಂದ್ರೆ ಲಾಸ್ಟ್ ಅಲ್ಲಿ ನೀವು ಯಾವ ಮೆಟೀರಿಯಲ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿರ್ತೀರಾ ಅಥವಾ ಪರ್ಚೇಸ್ ಮಾಡಿರ್ತೀರಾ, ದಟ್ ವಿಲ್ ಬಿ ಇಶ್ಯೂಡ್ ಫಸ್ಟ್. ಸೊ ಅದನ್ನ ಫಸ್ಟ್ ಇಶ್ಯೂ ಮಾಡಬೇಕು ಅಂಡ್ ಲಾಸ್ಟ್ ಪರ್ಚೇಸ್ ಮಾಡಿರೋ ರೇಟ್ ಅಲ್ಲಿ. ಸೊ ನಾವು ವಿಲ್ ಸಿ ದಿ ಸೊಲ್ಯೂಷನ್. Okay, first you have to write the heading LIFO method and then store ledger account. Okay, so date, receipts, issues, balance. Under receipts, quantity, rate, amount. Under issues, quantity, rate, amount. Under balance, quantity, rate, amount. Now we'll go according to the problem information. 1st April ಗೆ ಅವ್ರು ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. 50 at rupees 10, amount will be 500. ನೀವು ಕ್ವಾಂಟಿಟಿ ಇಂಟು ರೇಟ್ ಮಾಡಿದ್ರೆ you will get amount. And ಅದೇ ಡೇಟ್ಗೆ 1st April ಗೆ they have issued 30 tons. 30 into 10, 300 amount, and each date you have to write the balance amount. So 50 ಇತ್ತು, 30 ಅನ್ನ ಇಶ್ಯೂ ಮಾಡಿದ್ರಿ, and ಇವಾಗ ನಿಮ್ಮ ಹತ್ರ ರಿಮೈನಿಂಗ್ ಇರೋದು 20 tons at rupees 10, and your amount will be 200. Next 2nd April they have received 60 tons at rupees 10.20, and your amount will be 612. And now your balance 20 at 10 rupees 200.
60, 10.20, 612. Next 3rd April 25 units ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ 25 ಇವಾಗ ನಾವು ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅನ್ನ ಯಾವ ತರ ಯೂಸ್ ಮಾಡ್ತೀವಿ ಅಂತಂದ್ರೆ, ಯಾವ್ದನ್ನ ಲಾಸ್ಟ್ ಅಲ್ಲಿ ರಿಸೀವ್ ಮಾಡ್ಕೊಂಡಿರ್ತೀರೋ ಅದನ್ನ ಫಸ್ಟ್ ಇಶ್ಯೂ ಮಾಡ್ತೀರಾ. 25 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಬೇಕು. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಇರೋ ಬ್ಯಾಲೆನ್ಸ್ ಯಾವುದು? 60 ಯೂನಿಟ್ಸ್ ಅಟ್ ರುಪೀಸ್ 10.20. ಸೊ ನಮಗ್ ಬೇಕಿರೋದು 12. ಸೊ 25 into 10.20 and your amount will be 255 rupees. And now balance na ಬರಿಬೇಕು ಮತ್ತೆ. ಫಸ್ಟ್ ಎಷ್ಟಿದೆ? 20, 10, 200. and now 16 ನಲ್ಲಿ 25 ನ ಇಶ್ಯೂ ಮಾಡಿದ್ರಿ. ಅಂಡ್ ನಾವು ಇವತ್ತು ನಿಮ್ಮ ಹತ್ರ ಉಳ್ಕೊಂಡಿರೋದು 35 at rupees 10.20 and your amount will be 357. ನೆಕ್ಸ್ಟ್ ಅದೇ ಡೇಟಿಗೆ ಸ್ಟಾಕ್ ವೆರಿಫಿಕೇಶನ್ ಮಾಡಿದಾಗ ದೇ ಗಾಟ್ 1 ಟನ್ ಲಾಸ್ ಆಗಿದೆ ಅಂತ ಗೊತ್ತಾಯ್ತು ನಿಮ್ಗೆ. ಸೊ ನಾನು ನಿಮ್ಗೆ ಫಿಫೋತ್ ಅಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೆ, ಲಾಸ್ ಅಥವಾ ಶಾರ್ಟೇಜ್ ಬಂದ್ರೆ ದಟ್ ವಿಲ್ ಕಮ್ ಅಂಡರ್ ಇಶ್ಯೂ. ಅದನ್ನ ನೀವು ಇಶ್ಯೂ ಕೆಳಗಡೆ ತಗೊಳ್ತೀರಾ. ಸೊ 3rd April 1 ಯೂನಿಟ್ ಅಥವಾ 1 ಟನ್ ಲಾಸ್ ಆಗಿದೆ. ಸೊ 1 ಟನ್ ಅಂಡ್ ಅಮೌಂಟ್ ಯಾವ್ದನ್ನ ತಗೊಳ್ತೀರಾ? ಲಾಸ್ಟ್ ಅಲ್ಲಿ ಎಷ್ಟಿದೆ? 10.20. ಸೊ 1 10.20 and amount 10.20 and now balance 20 at rupees 10, 200. and next 34 10.20 and your amount will be 346.80. next 4th April they have received back from orders. so ನಾನು ಆಲ್ರೆಡಿ ಫಿಫೋ ಮಾಡ್ಬೇಕಾದ್ರೆ I have explained, ರಿಟರ್ನ್ ಆಗಿದ್ರೆ ಅಥವಾ ರಿಸೀವ್ಡ್ ಬ್ಯಾಕ್ ಅಂತ ಇದ್ರೆ that will come under receipts. ಸೊ 10 ಯೂನಿಟ್ಸ್ ಅಥವಾ 10 ಟನ್ಸ್ ರಿಟರ್ನ್ ಆಗಿದೆ. ಅದನ್ನ ನೀವು ಪ್ರೀವಿಯಸ್ಲಿ ಯಾವ ರೇಟಿಗೆ ಇಶ್ಯೂ ಮಾಡಿದ್ರಿ ಅಂತಂದ್ರೆ 9.15 ರೇಟಿಗೆ ಇಶ್ಯೂ ಮಾಡಿದ್ರಿ. 10 into 9.15 91.50 and now your balance 20 at rupees 10 and your amount 200. next balance 34 10.20 and your amount will be 346.80 and ಇವಾಗ ರಿಟರ್ನ್ ಆಗಿದ್ದು 10 9.15 amount 91.50. and next 5th April they have issued 40 tons. 5th April ಗೆ 40 tons ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ಇದು ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಆಗಿರೋದ್ರಿಂದ ಫಸ್ಟ್ ಏನ್ ತಗೊಳ್ತೀರಾ? ಯಾವ್ದು ಲಾಸ್ಟ್ ಅಲ್ಲಿ ಇದೆಯೋ ಅದನ್ನ ಫಸ್ಟ್ ತಗೊಳ್ಬೇಕು. 10 ಯೂನಿಟ್ಸ್ ಅಟ್ rupees 9.15. ಸೊ ಅದನ್ನ ಫಸ್ಟ್ ಇಶ್ಯೂ ಮಾಡಿದ್ರಿ 91.50 rupees. and next ಸ್ಟಿಲ್ ನಮ್ಗೆ ಎಷ್ಟು ಬೇಕಿದೆ? ಇನ್ನ 30 ಯೂನಿಟ್ಸ್ ಬೇಕಿದೆ. ಸೊ ನೆಕ್ಸ್ಟ್ ಸೆಕೆಂಡ್ ಅದಾದ್ಮೇಲೆ ಅದ್ರ ಹಿಂದಿನ ಪ್ರೀವಿಯಸ್ ಒನ್ ತಗೊಳ್ತೀರಾ. 34 ಇದೆ ಅಂಡ್ ನಮಗ್ ಬೇಕಿರೋದು 30 at rupees 10.20 and amount 306. now we have to write the balance. ಸೊ ಟೋಟಲ್ 40 ಯೂನಿಟ್ಸ್ ಬೇಕಿತ್ತು. 10 ಫಸ್ಟ್ 10 ಇತ್ತು, 10 ಅನ್ನ ಇಶ್ಯೂ ಮಾಡ್ಕೊಂಡ್ರಿ ಅಂಡ್ ರಿಮೈನಿಂಗ್ ನೆಕ್ಸ್ಟ್ ಬೇಕಿರೋದು ನಿಮ್ಗೆ 30 ಯೂನಿಟ್ಸ್. 34 ಇದೆ, 30 ಅನ್ನ ಇಶ್ಯೂ ಮಾಡಿದ್ರಿ ಅಂಡ್ ಇವಾಗ ಬ್ಯಾಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ 20 ಅದನ್ನ ಯೂಸ್ ಮಾಡಿಲ್ಲ, ಹಂಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 20 at rupees 10 amount 200. and next 34 ಅಲ್ಲಿ 30 ಅನ್ನ ಇಶ್ಯೂ ಮಾಡಿದ್ರಿ ಅಂಡ್ ರಿಮೈನಿಂಗ್ ನಿಮ್ಮ ಹತ್ರ ಉಳ್ಕೊಂಡಿರೋದು ಇವಾಗ 4 at rupees 10.20 and amount 40.80. next 6th April again you have received 22 tons at rupees 30.30 and amount 226 rupees. now we have to write the balance. each date we have to write the balance. ಸೊ ಫಸ್ಟ್ 20 ಅದನ್ನ ನಾವಿನ್ನ ಯೂಸ್ ಮಾಡಿಲ್ಲ, ಅದು ಹಂಗೆ ಇದೆ. ನೆಕ್ಸ್ಟ್ 4 at rupees 10.20. ದೆನ್ ನಾವು ಇವಾಗ ರಿಸೀವ್ ಮಾಡ್ಕೊಂಡಿದ್ದು 22 at rupees 10.30 and amount 226. and next ಲಾಸ್ಟ್ ಟ್ರಾನ್ಸಾಕ್ಷನ್ 38 ಟನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಆಗಿರೋದ್ರಿಂದ ಫಸ್ಟ್ ಯಾವ್ದು ಲಾಸ್ಟ್ ಅಲ್ಲಿ ಇದೆಯೋ ಅದನ್ನ ಫಸ್ಟ್ ಇಶ್ಯೂ ಮಾಡ್ತೀರಾ. ಸೊ ಲಾಸ್ಟ್ ಅಲ್ಲಿ ಎಷ್ಟಿರೋದು? 22 ಯೂನಿಟ್ಸ್ at rupees 10.30 amount 226. ಸೊ 22 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿದ್ವಿ ಅಂಡ್ ನೆಕ್ಸ್ಟ್ ಇಲ್ಲಿ ನಮ್ಗೆ ಎಷ್ಟು ಬೇಕಿರೋದು? 16 ಯೂನಿಟ್ಸ್ ಬೇಕಿದೆ. ಸೊ ಲಾಸ್ಟ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಅದ್ರ ಪ್ರೀವಿಯಸ್ ಒನ್ ಅನ್ನ ತಗೊಳ್ತೀವಿ. 4 at rupees 10.20 40.80. ನೆಕ್ಸ್ಟ್ ಫೋರ್ತ್ ಒನ್ ಆಯ್ತು. ಸೊ 4 ಯೂನಿಟ್ಸ್ ಟನ್ಸ್ ಅನ್ನ ಇಶ್ಯೂ ಮಾಡಿದ್ವಿ. ಸ್ಟಿಲ್ ನಮ್ಗೆ 12 ಯೂನಿಟ್ಸ್ ಅವಶ್ಯಕತೆ ಇದೆ. 12 ಟನ್ಸ್ ಅನ್ನ ಇಶ್ಯೂ ಮಾಡಬೇಕು. ನೆಕ್ಸ್ಟ್ ಉಳ್ಕೊಂಡಿರೋದು ಯಾವ್ದು ನಿಮ್ಗೆ? 20 at rupees 10. ಸೊ 20 ನಲ್ಲಿ ನಿಮಗೆ ಬೇಕಿರೋದು ಜಸ್ಟ್ 12 at rupees 10 amount 120. ಸೊ 20 ನಲ್ಲಿ 12 ಅನ್ನ ಇಶ್ಯೂ ಮಾಡಿದ್ರಿ ಅಂಡ್ ಉಳ್ಕೊಂಡಿರೋ ಅಮೌಂಟ್ ಎಷ್ಟು ಇವಾಗ? 8. ಉಳ್ಕೊಂಡಿರೋ ಟನ್ಸ್ ನಿಮ್ಗೆ 8.
ಸೊ ಎಲ್ಲಾ ಕ್ಲಿಯರ್ ಆಯ್ತು. 22 ಕ್ಲಿಯರ್ ಆಯ್ತು, 4 ಕ್ಲಿಯರ್ ಆಯ್ತು, ಅದನ್ನು ಕೂಡ ಇಶ್ಯೂ ಮಾಡಿದೀರಾ. ಅಂಡ್ ಉಳ್ಕೊಂಡಿದ್ದು ಇನ್ನ 20 ಯೂನಿಟ್ಸ್. ಆ 20 ನಲ್ಲಿ 12 ಅನ್ನ ಇಶ್ಯೂ ಮಾಡಿದ್ರೆ ಇನ್ನು ಉಳ್ಕೊಂಡಿದ್ದೆಷ್ಟು 8 at rupees 10 and amount 80 rupees. So now at last we have to write the closing stock. Closing stock at the rate of 10. ಉಳ್ಕೊಂಡಿರೋದು ಎಷ್ಟು ನಿಮ್ಗೆ 8 ತನಕ ಉಳ್ಕೊಂಡಿದೆ. ಅಂಡ್ 8 into 10 ಮಾಡಿದ್ರೆ ಅಮೌಂಟ್ ಎಷ್ಟಾಯ್ತು 80 rupees. So this is the way of preparation of store ledger account under LIFO method when there is information about loss of materials. So loss information ಅನ್ನ ಪ್ರೊವೈಡ್ ಮಾಡಿದಾಗ ಸೊ ನಾವು ಈ ತರ ಲೆಡ್ಜರ್ ಅಕೌಂಟ್ ಅನ್ನ ಸ್ಟೋರ್ ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.